ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಾಗೂ ಸಚಿವರಾದಂಥ ಸುಧಾಕರ್ ಅವರು ನಮ್ಮನ್ನ ತಿಳಿದ್ದಾರೆ. ಅವರು ಇನ್ನೂ 15-20 ವರ್ಷ ಬದುಕಬೇಕಾಗಿತ್ತು. ಈಗ ಕೇವಲ 62 ವಯಸ್ಸು. ಅವರಿಗೆ ನಾವು ಬಹಳಷ್ಟು ಸಂದರ್ಭದಲ್ಲಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಯಾಕಂದ್ರೆ ಅವರ ಒಂದು ಮತಕ್ಷೇತ್ರದಲ್ಲಿ ಅವರ ಒಂದು ಸಮಾಜ ಜಾತಿ ಒಂದು 100 ಜನನೂ ಕೂಡ ಇಲ್ಲ. ಅದಾಗಿನೂ ಕೂಡ ಅವರು ಜಾತ್ಯತೀತವಾಗಿ ಎಲ್ಲ ಜಾತಿ ವರ್ಗದ ಜನರನ್ನ ಕಟ್ಕೊಂಡು ಚುನಾವಣೆಯನ್ನ ಅವರು ಗೆಲ್ತಾ ಇದ್ರು. ಅದು ಒಂದು ವಿಶಿಷ್ಟವಾದಂಥ ಅವರ ಒಂದು ವ್ಯಕ್ತಿತ್ವ. ಅವರು ಇನ್ನೂ ಅನೇಕ ದಶಕಗಳ ನಮ್ಮೊಟ್ಟಿಗೆ ಇರಬೇಕಾಗಿತ್ತು. ಇನ್ನು ಅವರ ಮತಕ್ಷೇತ್ರದ ಜಿಲ್ಲೆಯ ರಾಜ್ಯದ ಸೇವೆಯನ್ನು ಮಾಡಬೇಕಾಗಿತ್ತು. ಹಾಗೆ ಅವ್ರನ್ನ ನಾವು ಇವತ್ತೊಂದು ದಿವಸ ಕಳ್ಕೊಂಡಿದ್ದೀವಿ. ಅನಿರೀಕ್ಷಿತವಾಗಿ ಇವತ್ತೊಂದು ದಿವಸ ಅವರ ಎಲ್ಲ ವೈದ್ಯಕೀಯ ಬೆಳವಣಿಗೆಗಳು, ಯಾಕಂದ್ರೆ ಅವರು ಮೊಳಕಾಲು ಚಿಕಿತ್ಸೆಗೆ ಹೋಗಿ ಇಷ್ಟೆಲ್ಲವೂ ಕೂಡ ಆಗಿರುವಂತಹದ್ದು ಬಹಳ ನೋವಿನ ಸಂಗತಿ, ದುರದೃಷ್ಟಕರ. ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನ ನೀಡಲಿ. ಅವರ ಕುಟುಂಬ ವರ್ಗಕ್ಕೆ ಈ ಒಂದು ದುಃಖವನ್ನ ಭರಿಸುವಂತಹ ಶಕ್ತಿ ನೀಡಲಿ. ಅವರ ಅಭಿಮಾನಿಗಳು ಕೂಡ ಈ ಒಂದು ದುಃಖವನ್ನ ಭರಿಸುವಂತಹ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾರೆ.